मातरम वंदे मातरम बोलो भारत माता की जय। विनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा। ಮೈಸೂರಿನ ಶ್ರೀಮನ್ ಮಹಾರಾಜರು ಮಾನ್ಯ ಸಂಸದರು ಆದಂತಹ ಶ್ರೀಯುತ ಯದುವೀರ್ ಒಡೆಯರ್ಜಿಯವರು ಆಗಮಿಸಿದರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ರಾಜ್ಯದ ಸನ್ಮಾನ್ಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ರಾಜೇಂದ್ರಜಿಯವರು ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ರಾಜ್ಯ ಪ್ರಕೋಷ್ಠಗಳ ಸಂಚಾಲಕರಾದಂತಹ ಶ್ರೀ ಎನ್ ವಿ ಪಣೀಶ್ ಅವರು ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಿರಿಯರು ಮೈಸೂರಿನ ವಿಭಾಗ ಪ್ರಭಾರಿಗಳಾದಂತಹ ಮೈವಿ ರವಿಶಂಕರ್ ಅವರು ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಮಾಜಿ ಮೇಯರ್ ಅವರಾದಂತಹ ಮಾಜಿ ಉಪಮೇಯರಾದಂಥ ಡಾಕ್ಟರ್ ರೂಪಾರ್ ಅವರು ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ಬಯಸಿದ್ದಾರೆ. ಬಂದಿರತಕ್ಕಂಥ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಮಂಡಲದ ಅಧ್ಯಕ್ಷರು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಸ್ವಾಗತವನ್ನು ಬಯಸ್ತಾ ಸಭೆಯನ್ನು ಉದ್ದೇಶಿಸಿ ಮಾನ್ಯ ಸಂಸದರಾದಂಥ ಶ್ರೀ ಯದುವೀರ್ ಒಡೆಯರ್ ಅವರು ಕುರಿತು ಮಾತನಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ ಮತ್ತು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಭಾರತದಲ್ಲಿ ಅತ್ಯಂತ ಒಂದು ಮಹತ್ವವಾದಂಥ ಒಂದು ಆಚರಣೆ. ನಮ್ಮ ಸಂವಿಧಾನ ಯಾವ ರೀತಿ ಅಧಿಕೃತವಾಗಿ ನಾವೆಲ್ಲರೂ ಒಪ್ಕೊಂಡಿದ್ದಂಥ ಒಂದು ದಿನ ಮತ್ತು ಅದನ್ನು ನಾವೆಲ್ಲರೂ ಭಾರತೀಯರಾಗಿ ಅದರ ಒಂದು ಅಡಿಯಲ್ಲಿ ನಾವು ನಮ್ಮ ಕಾನೂನು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಏನು ಆಡಳಿತದ ಚೌಕಟ್ಟು ಕೂಡ ಇದರೊಂದಿಗೆ ನಾವು ಮುಂದುವರಿತೀವಿ ಅಂತ ನಾವು ತೀರ್ಮಾನ ಮಾಡಿದ ದಿನ. ಜೊತೆಗೆ 47ರಲ್ಲಿ ಏನು ಸ್ವಾತಂತ್ರ್ಯ ಬಂತು ಆ ಸಮಯದಲ್ಲಿ ನಾವು ಹಿಂದೆ ಏನು ಬ್ರಿಟಿಷರು ಇರ್ತಕ್ಕಂಥ ವ್ಯವಸ್ಥೆಯಲ್ಲೇ ಮುಂದುವರಿತೀವಿ ಅಂತ ತೀರ್ಮಾನ ಮಾಡಿದ್ವಿ. ಅಂದರೆ ಮೈಸೂರಲ್ಲೂ ಕೂಡ ಒಂದು ಸಂವಿಧಾನ ಇರಬೇಕಾಗಿತ್ತು, ಅದು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ನು ಕೂಡ ಇತ್ತು. ಆದರೆ ಅವ್ರು ತೀರ್ಮಾನ ಮಾಡಿದ್ರು, ಇಲ್ಲ ಇದಾಗಲ್ಲ, ಸಂವಿಧಾನದ ಅಡಿಯಲ್ಲಿ ಬೇರೆ ಬೇರೆ ಸಂವಿಧಾನ ಇರೋಕ್ಕಾಗಲ್ಲ, ಒಂದೇ ಸಂವಿಧಾನ ಇರಬೇಕು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಅಂತ ತೀರ್ಮಾನ ಮಾಡಿದ್ದಕ್ಕೆ ನಾವೆಲ್ಲರೂ ಒಂದು ಒಳ್ಳೆಯ ಒಂದು ಏನು ಏಕತೆಯಿಂದ ನಾವು ಬದುಕ್ತಾ ಇದ್ವಿ. ಆ ತೀರ್ಮಾನಕ್ಕಾಗಿ ಇವತ್ತು ಒಂದು ಗೌರವವನ್ನು ಸಲ್ಲಿಸಬೇಕಾಗಿದೆ. ಅದಕ್ಕೆ ನೆನಪು ಮಾಡ್ತಾ ಇವತ್ತು ವಿಕಸಿತ ಭಾರತ ಏನು ನಮ್ಮ ಪ್ರಧಾನಮಂತ್ರಿಯವರು ಗುರಿ ಇಟ್ಟಿದ್ದಾರೆ ಅದಕ್ಕೆ ತಕ್ಕ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ಎಲ್ಲ ಬಂದಿದ್ದ ಕೂಡಲೇ ನಾವು ಏನು ಸಂಕಷ್ಟಗಳು ಅನುಭವಿಸ್ತಾ ಇದ್ದೀವಿ ಅದನ್ನೆಲ್ಲನೂ ಕೂಡ ಒಂದು ರೀತಿ ಬಗೆಹರಿಸುವ ದೃಷ್ಟಿಯಲ್ಲಿ ವಿಕಸಿತ ಭಾರತವನ್ನು ದೃಷ್ಟಿಯನ್ನು ನೆಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ನಮ್ಮ ಇಡೀ ಒಂದು ಭಾರತೀಯ ಜನತಾ ಪಾರ್ಟಿ ಹೋರಾಟ ಅದಕ್ಕೆ ಸಮರ್ಪಣೆ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೈ ಭಾರತ್ ಮಾತೆ, ಜೈ ಕರ್ನಾಟಕ. भारत माता की जय, भारत माता की जय.